ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಅಲಿ ಖಮೇನಿ, ಇರಾನ್ನ ಸರ್ವೋಚ್ಚ ನಾಯಕ, ಕಳೆದ 15 ದಿನಗಳಲ್ಲಿ ಅಟ್ಲೀಸ್ಟ್ ತೆಗೆದುಕೊಂಡಂತಹ ನಿರ್ಧಾರಗಳು, ದಿಟ್ಟತನ, ತೋರಿಸಿದಂತಹ ಚಾಣಕ್ಯತೆ ಇಡೀ ಜಗತ್ತಿನಲ್ಲಿ ಚರ್ಚೆ ಆಗ್ತಿದೆ. ಇಸ್ರೇಲ್ ಮತ್ತು ಅಮೆರಿಕದಂತಹ ಬಲಿಷ್ಠ ಸೈನ್ಯಗಳನ್ನೇ ಎದುರಾಕೊಂಡು, ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ ತನ್ನನ್ನು ಯಾರಿಂದಲೂ ಸಹ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮಲ್ಲಿ ಐರನ್ ಡೋಮ್ ಇದೆ, ಅದು ಯಾವುದೇ ಒಂದೇ ಒಂದು ಸಣ್ಣ ಮಿಸೈಲನ್ನು ಸಹ ನಮ್ಮ ಭೂಮಿಯ ಮೇಲೆ ಬೀಳೋದಕ್ಕೆ ಬಿಡಲ್ಲ ಅನ್ನುವಂತಹ ದೃಢ ಒಂದು ರೀತಿಯ ನಂಬಿಕೆಯಲ್ಲಿದ್ದಂತಹ ಇಸ್ರೇಲ್ಗೆ ಸುಮಾರು 30,000 ಕಟ್ಟಡಗಳ ಹಾನಿಯಾಗುವಷ್ಟು ಮಿಸೈಲ್ಗಳನ್ನು ಹಾಕಿದ್ದು. ಈ ಕಡೆ ಅಮೆರಿಕದ ಬೆದರಿಕೆ ಮತ್ತು B-2 ಬಾಂಬರ್ಗಳನ್ನು ಬಳಸಿಕೊಂಡು ಬಂಕರ್ ಬಸ್ಟರ್ನಂತಹ 14,000 kg ಭಾರದ ಬಾಂಬುಗಳನ್ನು ಹಾಕಿಸಿಕೊಂಡರೂ ಸಹ ತನ್ನ ಗಟ್ಟಿತನವನ್ನು ಬಿಟ್ಟುಕೊಡದ ಮತ್ತು ಯುದ್ಧ ವಿರಾಮದ ಬಗ್ಗೆ ಅಚಲವಾದಂತಹ ಒಂದು ನಂಬಿಕೆ, ತನಗೆ ಯಾವಾಗ ಬೇಕೋ ಅದನ್ನೇ ಆವಾಗಲೇ ಪಡ್ಕೊಂಡಂತಹ ರೀತಿ ಇಡೀ ಜಗತ್ತಿನಲ್ಲಿ ಚರ್ಚೆ ಆಗ್ತಿದೆ. ಒಂದು ಪಾಠವಾಗಿ ಅದು ಇಡೀ ಜಗತ್ತಿಗೆ ಕಾಣಿಸ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ದುರ್ಬಲ ದೇಶಗಳು ಅಥವಾ ಅಶಕ್ತ ದೇಶಗಳು ಅಂತ ಕರೆಸ್ಕೊಳ್ಳುವ, ಅಥವಾ ತುಂಬ ಪವರ್ಫುಲ್ ಆಗಿರುವಂತಹ ಶಕ್ತಿಯುತವಾದ ಸೈನ್ಯಗಳ ಮುಂದೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ ಅನ್ನುವಂತಹ ಥಿಯರಿಯನ್ನು ಮುರಿದಂತಹ ರೀತಿಯಲ್ಲಿ ಈ ಒಂದು ಇಡೀ ಪ್ರಕರಣವನ್ನು ನೋಡಲಾಗ್ತಿದೆ. ಜೊತೆಗೆ ಭಾರತದಲ್ಲಿ ನರೇಂದ್ರ ಮೋದಿ, ಭಾರತದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರಿಗೂ ಸಹ ಇದರಲ್ಲಿ ಒಂದು ಪಾಠ ಇದೆ ಮತ್ತು ಸಾಕಷ್ಟು ಸಾಮ್ಯತೆಗಳು ಇದ್ದಾವೆ ಅಲ್ ಖಮೇನಿ ಅವರ ಆಡಳಿತ ಮತ್ತು ನರೇಂದ್ರ ಮೋದಿಯವರ ಆಡಳಿತದಲ್ಲಿ. ಸೊ ಏನು ಪಾಠ, ಏನು ಸಾಮ್ಯತೆ, ಏನು ನರೇಂದ್ರ ಮೋದಿಯವರ ಆಡಳಿತ ಮತ್ತು ಖಮೇನಿಯವರ ಆಡಳಿತ, ಪ್ಲಸ್ ಇಡೀ ಜಗತ್ತಿಗೆ ಖಮೇನಿ ಏನು ಹೇಳಿದ್ದಾರೆ, ಏನು ತೋರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನನ್ನದೇ ಒಂದಷ್ಟು ವಿಶ್ಲೇಷಣೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ನಿನ್ನೆಯಿಂದ ಇಸ್ರೇಲ್ ಮತ್ತು ಇರಾನ್ ನಡುವಿನ ಬಂಬಾರ್ಡ್ಮೆಂಟ್, ಒಂದರ ಮೇಲೆ ಒಂದು ಮಿಸೈಲ್ಗಳನ್ನು ಹಾಕ್ಕೊಳ್ಳೋದು ಬಂದಾಗಿದೆ ಆಲ್ಮೋಸ್ಟ್. ಯಾಕೆಂದರೆ ಯುದ್ಧ ವಿರಾಮವನ್ನು ಎಲ್ಲರೂ ಸಹ ಒಪ್ಕೊಂಡಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ನಾನೇ ಎಲ್ಲ ಮಾಡಿಸಿದ್ದು, ಯುದ್ಧ ವಿರಾಮನೂ ನಂದೇನೆ, ಇರಾನನ್ನು ಮೆತ್ತಗೆ ಮಾಡಿದ್ದು ನಾನೇ, ಏನೇನೋ ಹೇಳ್ಕೊಂಡಿದ್ದಾರೆ, ನನಗೆ ನೋಬೆಲ್ ಪ್ರೈಸ್ ಬರಬೇಕು, ಆಲ್ರೆಡಿ ನಾನು ಭಾರತ ಪಾಕಿಸ್ತಾನದ ಯುದ್ಧವನ್ನು ತಡೆದಿದ್ದೀನಿ, ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆನೂ ಸಹ ನಾನೇ ಕೆಲಸ ಮಾಡಿದ್ದೀನಿ, ನನಗೊಂದು ನೋಬೆಲ್ ಕೊಡಿ ಅನ್ನುವಂತಹ ಡೈಲಾಗನ್ನು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಇರಾನ್ ಮೆತ್ತಗಾಯ್ತಾ, ಹೆದರ್ಕೊಳ್ತಾ, ಇಲ್ಲವೇ ಇಲ್ಲ ಅನ್ನುತ್ತೆ ಕಳೆದ 15 ದಿನಗಳ ಇರಾನ್ನ ನಡವಳಿಕೆ ಮತ್ತು ಅದು ತೆಗೆದುಕೊಂಡಂತಹ ನಿರ್ಧಾರಗಳು, ಮಾಡಿದಂತಹ ಕ್ರಮಗಳು. ಇಸ್ರೇಲ್ನಂತಹ ಬಲಿಷ್ಠವಾದಂತಹ ಏರ್ ಡಿಫೆನ್ಸ್ ಇರುವಂತಹ ಒಂದು ದೇಶ, ಯಾಕೆಂದರೆ ಅದಕ್ಕೆ ಅಮೇರಿಕಾದಿಂದ ಶಕ್ತಿ ಸಿಗ್ತಾ ಇರುತ್ತೆ, ಯುರೋಪ್ನಿಂದ ಶಕ್ತಿ ಸಿಗುತ್ತೆ, ಮತ್ತು ಅಮೇರಿಕ ಕೊಟ್ಟಿರುವಂತಹ ಐರನ್ ಡೋಮ್ ಅನ್ನುವಂತಹ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇದೆಯಲ್ಲ, ಅದು ಇಸ್ರೇಲನ್ನು ಬಹಳ ಬಲಿಷ್ಠ ರಾಷ್ಟ್ರ ಅನ್ನುವ ರೀತಿಯಲ್ಲಿ ಇಡೀ ಜಗತ್ತಿನ ಮುಂದೆ ಬಿಂಬಿಸಿತ್ತು. ಅದನ್ನು ಭೇದಿಸಿಕೊಂಡು ಯಾರೂ ಸಹ ಇಸ್ರೇಲ್ ಮೇಲೆ ಬಾಂಬ್ ಹಾಕೋದು ಕಷ್ಟ ಇದೆ ಅಂತ. ಆ್ಯಕ್ಚುಲಿ ಅದು 2 ವರ್ಷಗಳ ಹಿಂದೆ ಅಕ್ಟೋಬರ್ 7ನೇ ತಾರೀಕು 2023ರಲ್ಲಿ ಹಮಾಸ್ ಅದನ್ನು ಮುರಿದು ತೋರಿಸಿತ್ತು. ಆ್ಯಕ್ಚುಲಿ ಕೆಲವು ಮಿಸೈಲ್ಗಳು ಬಂದು ಇಸ್ರೇಲಲ್ಲಿ ಬಿದ್ದಿತ್ತು, ಸುಮಾರು ಜನ ಸತ್ತು ಹೋಗಿದ್ರು. ಆಗ ಸುಮಾರು 1,000 ಜನರವರೆಗೂ ಇಸ್ರೇಲಿಗಳು ಸಾವಾಗಿತ್ತು. ಅದಾದರೂ ಸಹ ಅದು ಬೇರೆ ರೀತಿ, ಏನೋ ಒಂದು ಸಣ್ಣ ಗುಂಪು ಅಪ್ಪಿತಪ್ಪಿ ಎಲ್ಲೋ ಬೇರೆ ರೀತಿಯಾದಂತಹ ಆಪರೇಷನ್ ಮಾಡ್ತು ಅಂತ. ಆದರೆ ಇರಾನ್ ಅಷ್ಟು ದೊಡ್ಡ ರಾಷ್ಟ್ರ, ಅಷ್ಟು ದೊಡ್ಡ ಮಿಸೈಲ್ಗಳು, ಅವುಗಳನ್ನು ಹೊಡೆದು ಉರುಳಿಸೋದು ಸುಲಭನೇ, ಒಳ್ಳೆಯ ಏರ್ ಡಿಫೆನ್ಸ್ ಇದ್ದರೆ ಅಥವಾ ಡಿಫೆನ್ಸ್ ಸಿಸ್ಟಮ್ ಇದ್ದರೆ, ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇದ್ದರೆ. ಅದಕ್ಕೆ ಪೂರಕವಾಗಿ ಇದು ಏನಿತ್ತು ಅವ್ರ ಹತ್ರ, ಐರನ್ ಡೋಮ್ ಅದು ಇತ್ತು. ಆದರೆ ಅದನ್ನು ಭೇದಿಸಿಕೊಂಡು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ನಿರಂತರವಾಗಿ ಹಾಕಿದೆ. ಸುಮಾರು 500ರಿಂದ 600 ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬಂದು ಇಸ್ರೇಲ್ ಭೂಮಿಯನ್ನು ತಲುಪಿದ್ದಾವೆ, ಕಟ್ಟಡಗಳನ್ನು ಧ್ವಂಸ ಮಾಡಿದ್ದಾವೆ, ಸಾಕಷ್ಟು ಹಾನಿ ಮಾಡಿದ್ದಾವೆ, ಎಕಾನಮಿಯನ್ನು ಹಾನಿ ಮಾಡಿದ್ದಾವೆ, ಸ್ವಲ್ಪ ಮಟ್ಟಿಗೆ ಸಾವುಗಳು ಆಗಿದ್ದಾವೆ. ಸಾವುಗಳು ಸ್ವಲ್ಪ ಮಟ್ಟಿಗೆ ಆಗೋದಕ್ಕೆ ಕಾರಣ ಇಸ್ರೇಲ್ನಲ್ಲಿರುವಂತಹ ಬಂಕರ್ ಸಿಸ್ಟಮ್. ಯಾಕಂದರೆ ಅದು 24/7 ಅಲರ್ಟ್ ಆಗಿರುತ್ತೆ, ಸುತ್ತಲೂ ಸಹ ಅದಕ್ಕೆ ಶತ್ರುಗಳಿದ್ದಾರೆ, ಯಾವಾಗ ಎಲ್ಲಿಂದ ಮಿಸೈಲ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಊರು ತುಂಬ ಬಂಕರ್ಗಳು ಇಟ್ಕೊಂಡಿದ್ದಾರೆ, ಪ್ರತಿ ಮನೆಯಲ್ಲೂ ಬಂಕರ್ ಮಾಡಿಟ್ಟಿದ್ದಾರೆ, ಸರ್ಕಾರನೂ ಮಾಡಿಟ್ಟಿದೆ. ಯಾವುದೇ ಕ್ಷಣ ಒಂದು ಸೈರನ್ಗೆ ಎಲ್ಲ ಓಡೋಗಿ ಬಂಕರ್ನಲ್ಲಿ ಬಚ್ಚಿಟ್ಕೊಳ್ತಾರೆ. ಹಾಗಾಗಿ ಪ್ರಾಣಹಾನಿ ಬಹಳ ಕಡಿಮೆ ಇರಾನ್ಗೆ ಕಂಪೇರ್ ಮಾಡಿದ್ರೆ ಇಸ್ರೇಲಲ್ಲಿ. ಇರಾನಲ್ಲಿ ಸುಮಾರು 1000 ಜನ ಸತ್ತು ಹೋಗಿದ್ದಾರೆ.
ಈ ಇಸ್ರೇಲ್ನಲ್ಲಿ ಸುಮಾರು ಒಂದು 50-60 ಜನ ಜೀವ ಕಳ್ಕೊಂಡಿದ್ದಾರೆ ಅನ್ನುವಂತಹದ್ದು ಈಗ ಬರ್ತಿರುವಂತಹ ಮಾಹಿತಿ. ಮೇ ಬಿ 100 ಅಂತ ಇರ್ಬೋದು, 100 ಜನ ಜೀವ ಬಿಟ್ಟಿರ್ಬೋದು. ಆದರೆ ಕಟ್ಟಡಗಳಿಗೆ ಬಂತಲ್ಲ, ಭೂಮಿಯನ್ನು ತಲುಪುದ್ವಲ್ಲ ಇಸ್ರೇಲಲ್ಲಿ, ಅದು ಇರಾನ್ನ ಶಕ್ತಿಯನ್ನು ತೋರಿಸ್ತು. ಆ ಶಕ್ತಿ ಕೇವಲ ಆಯುಧಗಳ ಮೂಲಕ ಮಾತ್ರ ಅಲ್ಲ. ಅಮೇರಿಕ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತಹ ಅಮೇರಿಕ ಎಚ್ಚರಿಕೆಯ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ರು ಸಹ, ಬೆದರಿಕೆಯ ಮೇಲೆ ಬೆದರಿಕೆ ಹಾಕ್ತಿದ್ರು ಸಹ. ಅದಕ್ಕೆ ಡೋಂಟ್ ಕೇರ್, ನನ್ನ ಮೇಲೆ ದಾಳಿಯಾಗಿದೆ, ಇಸ್ರೇಲ್ ನನ್ನ ಮೇಲೆ ದಾಳಿ ಮಾಡಿದೆ, ನಾನು ಪ್ರತಿ ದಾಳಿ ಮಾಡ್ತಿದ್ದೀನಿ, ಮಾಡ್ತಾನೆ ಇರ್ತೀನಿ ಅಂತ ಇರಾನ್ ಅಲಿ ಖಮೇನಿ ಪಟ್ಟು ಹಿಡಿದು ಕೂತರು. ತನ್ನ ಸೈನ್ಯಕ್ಕೆ ಆಜ್ಞೆ ಕೊಟ್ಟರು. ಬಾಂಬಾರ್ಡ್ಮೆಂಟ್ ಆಯ್ತಾನೆ ಹೋಯಿತು. ಇಸ್ರೇಲು ಸಾಕಷ್ಟು ಆರ್ಥಿಕವಾಗಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ ದೊಡ್ಡ ಪೆಟ್ಟನ್ನು ಮಾಡಿಕೊಂಡಿದೆ. ಈಗ ಅದು ರೀಬಿಲ್ಡ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಇವರು ಗಾಜಾವನ್ನು ನಾಶ ಮಾಡಿ ಖುಷಿ ಪಡ್ತಿದ್ರಲ್ಲ, ಗಾಜಾದ ಆ ಚಿತ್ರಗಳಿಗೂ ಆ ದೃಶ್ಯಗಳಿಗೂ ಈ ಇಸ್ರೇಲ್ನ, ಅದರಲ್ಲೂ ಟೆಲ್ ಅವೀವ್ನ ಏನು ಚಿತ್ರಗಳಿದ್ದಾವೆ, ದೃಶ್ಯಗಳಿದ್ದಾವೆ, ಅವುಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಇಸ್ರೇಲ್ ಗಾಜಾ ಮೇಲೆ ನಡೆಸ್ತಿದ್ದ ಕ್ರೌರ್ಯದ ಪ್ರತಿರೂಪ ಅಥವಾ ಪ್ರತಿಬಿಂಬದ ರೀತಿಯಲ್ಲಿ ಇಲ್ಲಿ ಇಸ್ರೇಲ್ನಲ್ಲಿ ಅದೇ ರೀತಿ ಇರಾನ್ ಮಾಡಿದೆ. ಇದು ಸಹ ಇರಾನ್ನ ಒಂದು ದೊಡ್ಡ ಸಾಧನೆ ಅಂತ ಹೇಳಬೇಕು. ಬೇರೆ ದೇಶಗಳಿಗೆ ಪಾಠ ಅಂತಲೂ ಹೇಳಬೇಕು. ಮನಸ್ಸು ಮಾಡಿದರೆ ಐರನ್ ಡೋಮ್ ಅಲ್ಲ, ಅದರ ಅಪ್ಪನಂತಹ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇದ್ದರೂ ಸಹ ನೀವು ಅದರ ಮೇಲೆ ಬಾಂಬ್ ಹಾಕಬಹುದು ಅನ್ನೋದಕ್ಕೆ. ಮತ್ತೆ ಇನ್ನು ಯುದ್ಧ ವಿರಾಮದ ವಿಚಾರಕ್ಕೆ ಬಂದಾಗ ಅಮೇರಿಕ ಹೇಳಿದ ತಕ್ಷಣ ಯುದ್ಧ ವಿರಾಮಕ್ಕೆ ನಾವು ಒಪ್ಪಲ್ಲ, ಹೂ ಆರ್ ಯು ಟು ಟೆಲ್ ಮೀ ಅಂತ ಇರಾನ್ ಗಟ್ಟಿಯಾಗಿ ಹೇಳ್ತು. ನಮ್ಮ ಮೇಲೆ ದಾಳಿಯಾಗಿದೆ, ನಾವು ಪ್ರತಿರೋಧವಾಗಿ ಅಥವಾ ಪ್ರತಿಕ್ರಿಯೆಯಾಗಿ ಅದರ ಮೇಲೆ ಮತ್ತೆ ಆ್ಯಂಟಿ ಮಿಸೈಲ್ ಸಿಸ್ಟಮನ್ನು ಸೀಳ್ಕೊಂಡು ನಾವು ಅದನ್ನು ಅಟ್ಯಾಕ್ ಮಾಡ್ತಿದ್ದೀವಿ, ನಾವು ಯಾಕೆ ಯುದ್ಧ ವಿರಾಮ ಮಾಡ್ಕೋಬೇಕು, ನಾವು ಮಾಡಲ್ಲ ಅಂತ ಅಮೇರಿಕದ ಎಷ್ಟೇ ಒತ್ತಡ ಬಂದರೂ ಸಹ 12 ದಿನಗಳವರೆಗೆ ಆ ಯುದ್ಧವನ್ನು ಪ್ರೊಲಾಂಗ್ ಮಾಡ್ತದೆ. 12 ದಿನ ಪ್ರೊಲಾಂಗ್ ಮಾಡ್ಕೊಂಡು ಹೋಯ್ತು. ಆ ನಂತರ ಒಪ್ಪಿದ್ದು ಸಹ, ಯುದ್ಧ ವಿರಾಮಕ್ಕೆ ಒಪ್ಪಿದ್ದು ಸಹ ತನ್ನ ಎಲ್ಲ ಕಾರ್ಯಾಚರಣೆಗಳು ಮುಗಿದ ಮೇಲೇ ಇರಾನ್ ಒಪ್ಕೊಂಡಿದ್ದು. ಆ ಕಡೆ ಇಸ್ರೇಲ್ ಕಡೆಯಿಂದ ಯುದ್ಧ ವಿರಾಮ ಆಗಿದೆ ಅಂತ ಘೋಷಣೆ ಆದ ನಂತರವೂ ಟ್ರಂಪೇ ಹೇಳಿದ ಮೇಲೂ ಸಹ ಇರಾನ್ ತನ್ನ ದಾಳಿಯನ್ನು ಮುಂದುವರಿಸಿತ್ತು. ಇಲ್ಲ, ನಮ್ಮದು ಇನ್ನೂ ಕೆಲಸ ಬಾಕಿ ಇದೆ, ಮಾಡೇ ಮಾಡ್ತೀವಿ ಅಂತ ತನಗೆ ತೃಪ್ತಿಯಾದ ಮೇಲೇ ಅದು ಯುದ್ಧ ವಿರಾಮಕ್ಕೆ ಓಕೆ, ನಮ್ಮ ಕೆಲಸ ಮುಗೀತು, ಈಗ ನಾವು ಯುದ್ಧ ವಿರಾಮಕ್ಕೆ ಬರ್ತೀವಿ ಅಂತ. ಆಮೇಲೆ ಇನ್ನು ದೊಡ್ಡ ಪಾಠ ಅಥವಾ ಶಕ್ತಿ ತೋರಿಸಿದ್ದು ಅಮೇರಿಕದ ವಾಯುನೆಲೆಗಳ ಮೇಲೆ, ಕತಾರ್ ಮತ್ತು ಇರಾಕ್ನಲ್ಲಿರುವಂತಹ ವಾಯುನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿತ್ತು. ದಾಳಿ ಮಾಡುವ ಧೈರ್ಯ ಮಾಡೋದೇ ದೊಡ್ಡ ವಿಚಾರ. ದಾಳಿ ಮಾಡ್ತು. ಮಿಸೈಲ್ ಒಂದೇ ಬಿದ್ದಿದ್ದು 20ರಲ್ಲಿ, ಮಿಕ್ಕ 19 ಆಕಾಶದಲ್ಲೇ ಉಡಾಯಿಸ್ತು ಅಮೇರಿಕನ್ ಸಿಸ್ಟಮ್. ಆದರೂ ನಮ್ಮ ಮೇಲೆ ಬಾಂಬ್ ಹಾಕಿದ್ರೆ ನಿಮ್ಮ ಮೇಲೆ ನಾವು ಹಾಕ್ತೀವಿ, ನಮಗೆ ಆ ಧೈರ್ಯ ಇದೆ ಅಂತ ತೋರಿಸ್ಕೊಟ್ಟಿದ್ದು ಇರಾನ್. ಸೊ ಇದಿಷ್ಟು ಜಗತ್ತಿಗೆ, ಇನ್ಕ್ಲೂಡಿಂಗ್ ಇಂಡಿಯಾ, ಭಾರತಕ್ಕೂ ಸೇರಿಸಿದಂತೆ ಇರಾನ್ ಕೊಟ್ಟಿರುವಂತಹ ಪಾಠಗಳು ಏನಂದರೆ, ಆ ದೇಶ, ನಿಮ್ಮ ಶತ್ರು ಎಷ್ಟೇ ಶಕ್ತಿಶಾಲಿಯಾಗಿರಲಿ, ನೀವು ಧೈರ್ಯವಾಗಿ ಮುನ್ನುಗ್ಗಿದ್ರೆ ನೀವು ಸಹ ಪೆಟ್ಟು ಕೊಡ್ಬೋದು. ನಿಮಗೆ ಜೋರಾದ ಪೆಟ್ಟು ಬಿದ್ದರೂ ಸಹ ಪರವಾಗಿಲ್ಲ, ಅವರದೇ ಲೆಕ್ಕದಲ್ಲಿ ಅವರದೇ ಶಕ್ತಿಯುತವಾದಂತಹ ಪೆಟ್ಟನ್ನು ಕೊಡಬಹುದು ಅನ್ನೋದನ್ನು ಇರಾನ್ ತೋರಿಸಿಕೊಡ್ತು. ಅದಕ್ಕೆ ಒಂದು ಗಟ್ಟಿ ನಿರ್ಧಾರ ಕೈಗೊಳ್ಳುವಂತಹ ನಾಯಕ ಇರಬೇಕು ದೇಶಕ್ಕೆ ಅನ್ನೋದನ್ನು ತೋರಿಸ್ಕೊಡ್ತು. ಇನ್ನು ಈ ಎಲ್ಲ ವಿಚಾರಗಳನ್ನಿಟ್ಕೊಂಡು ಭಾರತದ ಸನ್ನಿವೇಶ 1-1.5 ತಿಂಗಳ ಹಿಂದೆ ಸೇಮ್ ಇತ್ತು. ಭಾರತದ ಒಳಗೆ ಬಂದಂತಹ ಪಾಕಿಸ್ತಾನ ಸಾಕಿದಂತಹ ಉಗ್ರವಾದಿಗಳು ಭಾರತದ ಪ್ರಜೆಗಳನ್ನು ಗುಂಡಿಟ್ಟು ಕೊಂದು ಪರಾರಿಯಾದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಆಪರೇಷನ್ ಸಿಂಧೂರ ಅಂತ ನಡೆಸ್ತು. ಭಾರತದ ಸೇನೆ ಪಾಕಿಸ್ತಾನದ ಒಳಗೂ ಬಾಂಬಾರ್ಡ್ಮೆಂಟ್ ಮಾಡ್ತು, POKಯಲ್ಲೂ ಸಹ ಬಾಂಬಾರ್ಡ್ಮೆಂಟ್ ಮಾಡಿ ಬಾಂಬುಗಳನ್ನು ಹಾಕಿ, ಮಿಸೈಲ್ಗಳನ್ನು ಹಾಕಿ ಉಗ್ರವಾದಿಗಳ ಅಡಗುದಾಣಗಳು, ಟ್ರೈನಿಂಗ್ ಕ್ಯಾಂಪುಗಳನ್ನು ನಾಶ ಮಾಡಿತು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ದಾಳಿಯನ್ನು, ಮಿಸೈಲ್ ದಾಳಿಯನ್ನು ಮಾಡುವ ಪ್ರಯತ್ನ ಮಾಡಿತು. ನಮ್ಮಲ್ಲಿದ್ದಂತಹ S-400 ರಷ್ಯಾ ಮೇಡ್ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು, ಆ್ಯಂಟಿ ಮಿಸೈಲ್ ಸಿಸ್ಟಮ್, ಅದು ಶಕ್ತಿಯುತವಾಗಿ ಕೆಲಸ ಮಾಡಿತು. ಆಲ್ಮೋಸ್ಟ್ ಎಲ್ಲ ಡ್ರೋನುಗಳನ್ನು, ಎಲ್ಲ ಮಿಸೈಲ್ಗಳನ್ನು, ಪಾಕಿಸ್ತಾನದ ಕಡೆಯಿಂದ ಬಂದಂತಹವುಗಳನ್ನು ಆ ಸಿಸ್ಟಮ್ S-400 ಹೊಡೆದು ಉರುಳಿಸ್ತು. ಆದರೆ ಅದು ಸಂಘರ್ಷವಾಗಿ ಮುಂದುವರಿತಾನೆ ಇತ್ತು. ರಾತ್ರಿ ಆದರೆ ಸಾಕು ಪಾಕಿಸ್ತಾನದ ಕಡೆಯಿಂದಲೂ
ದಾಳಿ ಆಗ್ತಿತ್ತು, ಭಾರತನೂ ದಾಳಿ ಮಾಡ್ತಿತ್ತು. ದಿಢೀರಂತ ನಿಂತೋಯ್ತು. ನಿಂತೋದರ ಬಗ್ಗೆ ಭಾರತ ಅನೌನ್ಸ್ ಮಾಡಲಿಲ್ಲ, ಪಾಕಿಸ್ತಾನ ಅನೌನ್ಸ್ ಮಾಡಲಿಲ್ಲ, ಅಮೇರಿಕ ಅನೌನ್ಸ್ ಮಾಡ್ತು. ಯುದ್ಧ ವಿರಾಮವನ್ನು ಭಾರತ ಪಾಕಿಸ್ತಾನ ಮಾಡ್ಕೊಂಡಿದ್ದಾವೆ. ನಾನೇ ಮಧ್ಯ ಪ್ರವೇಶ ಮಾಡಿ ನನ್ನ ಮಧ್ಯಸ್ಥಿಕೆಯಲ್ಲಿ ಅಥವಾ ನನ್ನ ಏನು ನೆಗೋಸಿಯೇಷನ್ಸಲ್ಲಿ ಮಾಡಿದ್ದೀವಿ, ನಾನು ಮಾಡಿದ್ದೀನಿ ಅಂತ ಇಲ್ಲಿಯವರೆಗೆ ಟ್ರಂಪ್ 15-16 ಬಾರಿ ಹೇಳಿದ್ದು ಆಯಿತು. ಅವತ್ತು ಅದನ್ನೇ ಮಾಡಿದ್ದು. ಭಾರತ ಪಾಕಿಸ್ತಾನಕ್ಕಿಂತ ಮೊದಲೇ ಟ್ರಂಪ್ದು ಟ್ವೀಟ್ ಬಂತು, ನಾನು ಮಾಡಿಸಿದ್ದೀನಿ ಅಂತ. ಯುದ್ಧ ವಿರಾಮಕ್ಕೆ ಭಾರತ ಯಾಕೆ ಒಪ್ಕೊಳ್ತು ಅನ್ನುವ ಪ್ರಶ್ನೆಗಳು ಆಗ ಬಂತು. ಖಮೇನಿ ಅವರನ್ನು ನೋಡಿ, ಅಮೇರಿಕ ಎಷ್ಟು ಹೇಳಿದ್ರೂ ಸಹ ಯುದ್ಧ ವಿರಾಮಕ್ಕೆ ಒಪ್ಪಲೇ ಇಲ್ಲ. ತನ್ನ ಕಾರ್ಯಾಚರಣೆ ಕಂಪ್ಲೀಟ್ ಆಗೋವರೆಗೂ, ತಾನು ಬಯಸಿದ ಸಮಯದವರೆಗೆ ಅದು ದಾಳಿ ಮಾಡ್ತಾನೆ ಇತ್ತು. ತಾನು ಸರಿ ಈಗ ಯುದ್ಧ ವಿರಾಮ ಬೇಕು ಅನ್ನಿಸ್ದಾಗ ಅಥವಾ ಸರಿ ನಾನು ಒಪ್ಕೊಳ್ತೀನಿ ಅನ್ನಿಸ್ದಾಗ ಆಗ ಯುದ್ಧ ವಿರಾಮಕ್ಕೆ ಹೋಯಿತು. ನರೇಂದ್ರ ಮೋದಿಯವರು ಭಾರತದ ವಿಚಾರ ಬಂದಾಗ ಟ್ರಂಪ್ ಕಡೆಯಿಂದ ಒಂದು ಬೇಡಿಕೆ ಬಂದ ತಕ್ಷಣವೇ ಯುದ್ಧ ವಿರಾಮ ಆಗೇ ಹೋಯಿತು. ಟ್ರಂಪ್ ಏನು ಹೇಳ್ತಿರೋದು, ಬೆದರಿಸಿದೆ ನಾನು, ಭಾರತ ಪಾಕಿಸ್ತಾನ ಎರಡನ್ನೂ ಬೆದರಿಸ್ಬಿಟ್ಟೆ ನಾನು, ವ್ಯಾಪಾರವನ್ನು ಮಾಡೋದಿಲ್ಲ ನಿಮ್ಮ ಜೊತೆಯಲ್ಲಿ ಅಂತ. ಲೆಟ್ಸ್ ಡೂ ಬಿಸ್ನೆಸ್ ಅಂತ ಹೇಳಿದೆ, ಸ್ಟಾಪ್ ವಾರ್ ಅಂತ ಹೇಳಿದೆ, ಒಪ್ಕೊಂಡ್ರು, ನಿಂತಿದೆ, ನನಗೆ ನೋಬೆಲ್ ಕೊಡಿ. ಟ್ರಂಪ್ದಿದೆ ಮಾತು. ಆ ರೀತಿ ಖಮೇನಿ ಒಪ್ಕೊಳ್ಳೇ ಇಲ್ಲ. ಏನೇ ಮಾಡಿ ನನ್ನ ಮೇಲೆ ನೀವು ತಿರುಗಿಸಿ ದಾಳಿ ಮಾಡಿದ್ರು ಸರಿ, ನನ್ನ ದಾಳಿಯನ್ನು ನಾನು ಮುಂದುವರಿಸ್ತಾನೆ ಇರ್ತೀನಿ, ಯುದ್ಧ ವಿರಾಮ ನಾನು ಬಯಸ್ದಾಗಲೇ ಆಗೋದು ಅಂತ. ಅದೊಂದು ದೊಡ್ಡ ಪಾಠ. ಅಮೇರಿಕ ಹೇಳಿದ ತಕ್ಷಣ ನಿಲ್ಲಿಸದೆ ಹೋದರೆ ನಮಗೇನು ದೊಡ್ಡ ನಾಶ ಆಗೋದಿಲ್ಲ, ನಮಗೇನು ದೊಡ್ಡ ಪೆಟ್ಟು ಬೀಳೋದಿಲ್ಲ ಅನ್ನೋದಕ್ಕೆ ಒಂದು ಪಾಠ. ಅದು ಮಿಸ್ಟರ್ ನರೇಂದ್ರ ಮೋದಿ ಅವರಿಗೆ ದೊಡ್ಡ ಪಾಠ. ಮತ್ತು ಮುಂದೆ ಬರುವಂತಹ ಯಾವುದೇ ಸರ್ಕಾರಗಳು, ಭಾರತದ ಸರ್ಕಾರಗಳು ಇದರಿಂದ ಪಾಠ ಕಲಿಬೇಕಾಗಿದೆ. ಯಾರದ್ದೋ ಒತ್ತಡಕ್ಕೆ, ಮೂರನೇ ರಾಷ್ಟ್ರದ ಮಧ್ಯಪ್ರವೇಶಕ್ಕೆ ನಾವು ಅಣಿಯಾಗಬಾರ್ದು ಅಥವಾ ಅವುಗಳಿಗೆ ಒಪ್ಕೋಬಾರ್ದು. ನಮಗೆ ತೃಪ್ತಿಯಾಗಬೇಕು, ನಮ್ಮ ಕಾರ್ಯಾಚರಣೆಗಳು ಕಂಪ್ಲೀಟ್ ಆಗಬೇಕು, ನಮ್ಮ ಶಕ್ತಿಯ ಆಧಾರದ ಮೇಲೆ ನಾವು ದಾಳಿಯನ್ನು ಮುಂದುವರಿಸಬೇಕು. ನಾವು ಯಾವಾಗ ಅಂದ್ಕೊಳ್ತೀವೋ ಆವಾಗ ನಿರ್ಧಾರಗಳು ತೆಗೆದುಕೊಳ್ಬೇಕು ಹೊರತು ಯಾರೋ ಮೂರನೇ ದೇಶದವರು ಒತ್ತಡ ಹೇರಿದ್ರು ಅನ್ನೋ ಕಾರಣಕ್ಕಾಗಿ, ಆ ಒತ್ತಡ ಯಾವುದೇ ಕಾರಣಕ್ಕಾಗಿರಲಿ, ಯಾವ ಬೆದರಿಕೆಯನ್ನು ಒಳಗೊಂಡಿರಲಿ, ಬಿಸ್ನೆಸ್ ಅಲ್ಲ, ಭಾರತದ ಮೇಲೆ ಅಮೇರಿಕ ದಾಳಿ ಮಾಡುತ್ತೆ ಅಂತ ಹೇಳಿದ್ರು ಸಹ ದಾಳಿ ಮಾಡಿ ನೋಡಿ ಅಂತ ಹೇಳ್ಬೋದಾಗಿತ್ತು. ನೋಡಿ ಆಮೇಲೆ ಗೊತ್ತಾಗತ್ತೆ ನಿಮಗೆ, ನಮ್ಮ ಕಾರ್ಯಾಚರಣೆ ಕಂಪ್ಲೀಟ್ ಆದ ಮೇಲೇ ನಾವು ಮಾತುಕತೆಗೆ ಬರೋದು ಅಂತ ಹೇಳಬೇಕಾಗಿತ್ತು, ಯುದ್ಧ ವಿರಾಮಕ್ಕೆ ಬರೋದು ಅಂತ ಹೇಳಬೇಕಾಗಿತ್ತು. ಅದನ್ನೇ ಹೇಳಲಿಲ್ಲ. ಅದನ್ನೇ ಪಾಠ ಕಲಿಬೇಕಾಗಿರೋದು ನರೇಂದ್ರ ಮೋದಿ. ಹಾಗಂತ ಖಮೇನಿ ಅವರ ಆಡಳಿತದಲ್ಲಿ, ಮೋದಿ ಆಡಳಿತದಲ್ಲಿ ಸಾಮ್ಯತೆ ಇಲ್ಲ ಅಂತ ಅಂದ್ಕೊಂಡ್ರೆ ತಪ್ಪಾಗತ್ತೆ. ಸಾಮ್ಯತೆಗಳಿದ್ದಾವೆ. ಇರಾನ್ನಲ್ಲಿ ನೀವು ಸರ್ಕಾರದ ವಿರುದ್ಧ ಮಾತಾಡೋ ಹಾಗಿಲ್ಲ, ಮೋದಿ ಆಡಳಿತದಲ್ಲೂ ಸರ್ಕಾರದ ವಿರುದ್ಧ ಮಾತಾಡೋ ಹಾಗಿಲ್ಲ. ನಿಮ್ಮ ಹಿಂದೆ CBI, ED, NIA ಏನೇನಿದಾವೋ, IT-ಯಿಂದ ಹಿಡಿದು ಪೊಲೀಸಿಂದ ಹಿಡಿದು ಎಲ್ಲವೂ ಬಂದುಬಿಡ್ತವೆ. ಇರಾನ್ಗಿಂತ ಹೆಚ್ಚಿಗೆ ಬರ್ತವೆ. ಅದೇ ಆಡಳಿತದ ವೈಖರಿ ಇಲ್ಲೂ ಇದೆ. ಸೊ ಸಾಮ್ಯತೆಗಳಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅದೇ ಸಾಮ್ಯತೆಗಳು ಇಲ್ಲೂ ಇದೆ. ಮಹಿಳಾ ಸ್ವಾತಂತ್ರ್ಯದ ವಿಚಾರವಾಗಿ ಇರಾನ್ ಮೇಲೆ ಸಾಕಷ್ಟು ಆರೋಪಗಳಿದೆ. ಸರಿಯಾಗಿ ಹಿಜಾಬ್ ಹಾಕ್ಕೊಳ್ಳಿಲ್ಲ ಅನ್ನುವಂತಹ ಸಣ್ಣ ಕಾರಣವನ್ನು ಮುಂದಿಟ್ಕೊಂಡು ಮಹಿಳೆಯರನ್ನು ಮರಣದಂಡನೆಗೆ ಗುರಿ ಮಾಡಿರುವಂತಹ ಆರೋಪಗಳು, ಅಮಾನವೀಯವಾದಂತಹ ನಡವಳಿಕೆ ಇರಾನ್ನಲ್ಲಿದೆ, ಖಮೇನಿ ಆಡಳಿತದಲ್ಲಿದೆ. ಭಾರತದಲ್ಲೂ ಅಷ್ಟೇ. ಒಂದು ಪ್ರಾಣಿಯ ಹೆಸರಿನಲ್ಲಿ ಹೊಡೆದು ಸಾಯಿಸ್ತಾರೆ, ಹಸು ಹೆಸರಿನಲ್ಲಿ ಮನುಷ್ಯರನ್ನು ಹೊಡೆದು ಸಾಯಿಸ್ತಾರೆ. ಆ ಕ್ರೂರತೆ ಇದೆ. ಮಹಿಳೆಯರನ್ನು ಇಲ್ಲಿ ಯಾವೆಲ್ಲ ರೀತಿಯಲ್ಲಿ ಶೋಷಣೆ ನಡೀತಾ ಇದೆ ಅದು ನಿಮಗೆ ನ್ಯಾಷನಲ್ ಕ್ರೈಮ್ಸ್ ಬ್ಯೂರೋ ಗೌರ್ನಮೆಂಟ್ ರಿಪೋರ್ಟ್ ನೋಡಿದಾಗಲೇ ಗೊತ್ತಾಗುತ್ತೆ. ಪ್ರತಿದಿನ 89 ಕೇಸುಗಳು, ರೇಪ್ ಕೇಸುಗಳು, ಮಹಿಳೆಯರ ಮೇಲೆ ದೌರ್ಜನ್ಯದ ಕೇಸುಗಳು ದಾಖಲಾಗ್ತವೆ. ಅಫಿಷಿಯಲ್ ಕೇಸುಗಳು, ಅನ್ಅಫಿಷಿಯಲ್ ಸಾವಿರಾರು ಇರ್ಬೋದು. ಸೊ ಮಹಿಳಾ ಸ್ವಾತಂತ್ರ್ಯವನ್ನು ತೆಗೆದುಕೊಂಡಾಗಲೂ ಸಹ ಇಲ್ಲಿಯೂ ಸಹ RSS ಅಂತಹ ಸಂಘಟನೆ, ಮೂಲಭೂತವಾದಿ ಸಂಘಟನೆ, ಅದು ಹೇಳುತ್ತೆ ಮಹಿಳೆಯರು ಮನೆಯಲ್ಲಿ ಬಿದ್ದಿರಬೇಕು, ಅಡುಗೆ ಮನೆಯಲ್ಲಿರಬೇಕು, ಹೊರಗಡೆ ಬರಬಾರ್ದು. ಮಹಿಳೆಯರು ವಿದ್ಯೆ ಕಲಿತರೆ ದುರಹಂಕಾರ ಬರುತ್ತೆ, ಗಂಡನಿಗೆ ಮರ್ಯಾದೆ ಕೊಡಲ್ಲ. ಮನುವಾದಿಗಳು, ಇರಾನ್ ಎರಡೂ ಒಂದೇ ಬಳ್ಳಿಯ ಹೂಗಳು ಅನ್ನೋ ರೀತಿಯಲ್ಲಿ ಎರಡರಲ್ಲೂ ಇದೆ. ಆದರೆ ವಿರೋಧಿಗಳನ್ನು, ಶತ್ರು ದೇಶಗಳನ್ನು ಎದುರಿಸೋದರಲ್ಲಿ
ಅವುಗಳ ಜೊತೆ ಯುದ್ಧ ಮಾಡೋದರಲ್ಲಿ, ಅವುಗಳ ಜೊತೆ ಸಂಘರ್ಷಕ್ಕೆ ಇಳಿಯೋದರಲ್ಲಿ ಖಮೇನಿ ತೋರಿಸಿದಂತಹ ಧೈರ್ಯ, ತೋರಿಸಿದಂತಹ ಒಂದು ಅಚಲವಾದಂತಹ ನಿರ್ಧಾರಗಳು ಭಾರತದ ಕಡೆಯಿಂದ ಬರಲಿಲ್ಲ. ಅಂದರೆ ನರೇಂದ್ರ ಮೋದಿಯವರದು ಕೇವಲ ನಮ್ಮ ದೇಶದ ಜನರ ಮೇಲೆ ಮಾತ್ರ ಹಿಡಿತ, ನಮ್ಮ ದೇಶದ ಜನರ ಮುಂದೆ ಮಾತ್ರ ದೌಲತ್ತು 56 ಇಂಚಿನ ಎದೆ. ವಿದೇಶಗಳಿಗೆ ಹೋದರೆ, ವಿದೇಶಗಳ ವಿಚಾರ ಬಂದರೆ, ಪಾಕಿಸ್ತಾನದಂತಹ ಶತ್ರು ರಾಷ್ಟ್ರದ ವಿಚಾರನೆ ಬಂದರೆ, ಯಾವುದೋ ಅಮೇರಿಕ ಹೇಳಿದ್ರೆ ಯುದ್ಧ ವಿರಾಮ. ಇದು ದೊಡ್ಡ ವ್ಯತ್ಯಾಸ, ಸಾಮ್ಯತೆಗಳ ಜೊತೆಯಲ್ಲಿ ದೊಡ್ಡ ವ್ಯತ್ಯಾಸ. ಈ ಎಲ್ಲವನ್ನೂ ಸಹ ಈಗ ಎಕ್ಸ್ಪೋಸ್ ಆಗಿದ್ದಾವೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಭಾರತದ ಆಡಳಿತ, ನರೇಂದ್ರ ಮೋದಿಯವರ ಆಡಳಿತ ವೈಖರಿಯು ಸಹ ಎಕ್ಸ್ಪೋಸ್ ಆಗಿದೆ. ಭಾರತದ ವಿದೇಶಾಂಗ ನೀತಿಯು ಸಹ ಎಕ್ಸ್ಪೋಸ್ ಆಗಿದೆ. ನಾವು ಯಾವ ರೀತಿ ಇದ್ದೀವಿ ಅಂತ. ಇರಾನ್ಗೆ ಎಲ್ಲರೂ ಶತ್ರುಗಳಾಗಿದ್ದರು, ಅದರ ಯುದ್ಧದ ಸಮಯದಲ್ಲಿ ಎಷ್ಟು ಮಿತ್ರರು ಬಂದರು. ಚೈನಾ ಬಂತು, ರಷ್ಯಾ ಬಂತು, ಪಾಕಿಸ್ತಾನನೂ ಇಂಡೈರೆಕ್ಟಿಗೆ ಸಪೋರ್ಟ್ ಮಾಡಿತು, ಬೇರೆ ಇಸ್ಲಾಮಿಕ್ ರಾಷ್ಟ್ರಗಳೆಲ್ಲ ಬಂದವು ಇರಾನ್ ಪರವಾಗಿ. ಅಮೇರಿಕದ ಸಹಯೋಗಿ ರಾಷ್ಟ್ರಗಳು ಸಹ ಬಂದವು, ಅರಬ್ ರಾಷ್ಟ್ರಗಳು. ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷದ ನಡುವೆ ನಡೀತಾ ಇರೋ ಸಂದರ್ಭದಲ್ಲಿ ಯಾವ ದೇಶಗಳು ಭಾರತಕ್ಕೆ ಓಪನ್ ಆಗಿ ಒಂದು ಸಪೋರ್ಟನ್ನು ಕೊಟ್ಟಿಲ್ಲ. ಯಾವ ದೇಶನೂ ಅಮೇರಿಕ ಸಹ ನಮಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇತ್ತು. ಚೈನಾ ಅಂತೂ ಮಾಡೇ ಮಾಡುತ್ತೆ. ಎಲ್ಲವೂ ನಡೀತಾಗ ನಮ್ಮ ವಿದೇಶಾಂಗ ನೀತಿ ಎಷ್ಟು ಹದಗೆಟ್ಟಿದೆ, ಎಷ್ಟು ಫೇಲ್ಯೂರ್ ಆಗಿದೆ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಅಂತ ಅಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಬಟ್ ಖಮೇನಿ ಅವರ ಆಡಳಿತದಲ್ಲಿ ಅದು ಆಗಲಿಲ್ಲ. ಎಲ್ಲ ದೇಶಗಳು ಶತ್ರುಗಳಾಗಿದ್ದರೂ ಸಹ, ಯಾಕೆಂದರೆ ಸುನ್ನಿ ಶಿಯಾ ಅನ್ನುವಂತಹ ಒಂದು ರೀತಿ ಅವರಲ್ಲಿ ಇರುವಂತಹ ಆಂತರಿಕ ಭಿನ್ನಾಭಿಪ್ರಾಯಗಳು ಒಬ್ರಿಗೊಬ್ಬರು ಕಂಡ್ರೆ ಆಗದೇ ಇರುವಂತಹ ಸನ್ನಿವೇಶದಲ್ಲಿಯೂ ಸಹ ಇರಾನ್ ಪರವಾಗಿ ಅಷ್ಟು ದೇಶಗಳು ಬಂದವು, ನಮಗೆ ಬರಲಿಲ್ಲ. ಅದನ್ನು ಅರ್ಥ ಮಾಡ್ಕೊ. ಇದೆಲ್ಲವೂ ಸಹ ನಾವು ಈ ಸನ್ನಿವೇಶದಲ್ಲಿ ಪ್ರತಿಯೊಂದು ಯುದ್ಧವೂ ಒಂದು ಪಾಠ ಅಂತಾರೆ. ಜಗತ್ತಿಗೂ ಒಂದು ಪಾಠ, ನಮ್ಮ ದೇಶಕ್ಕೂ ಒಂದು ಪಾಠ, ಮತ್ತು ಇಲ್ಲಿನ ಜನರಿಗೆ ವಾಸ್ತವ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೊಂದು ಅವಕಾಶ. ಆ ಅವಕಾಶದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸರಿ, ದೇಶಕ್ಕೆ ಒಳ್ಳೆಯದಾಗತ್ತೆ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.